ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 10th ನಂತರ ಯಾವ ಕೋರ್ಸ್ ಅನ್ನು ತೆಗೆದುಕೊಂಡರೆ ಯಾವ ರೀತಿ ಉಪಯೋಗ ಮತ್ತು ಏನು ಲಾಭ ಆಗೋದನ್ನ ತಿಳಿಯೋಣ. ಸ್ನೇಹಿತರೆ, ಮೊದಲನೇದಾಗಿ ಆರ್ಟ್ಸ್ ಅಥವಾ ಕಲಾ ವಿಭಾಗ ಎಂದರೆ ಈ ಕಲಾ ವಿಭಾಗದಲ್ಲಿ ಇತಿಹಾಸ, ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಮನಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಕಾಮನ್ ಆಗಿ ಇರುವಂತಹ ಕನ್ನಡ, ಇಂಗ್ಲಿಷ್ ಮತ್ತು ಸಂಸ್ಕೃತ ಮತ್ತು ಇತ್ಯಾದಿ ವಿಷಯಗಳು ಸೇರಿರುತ್ತವೆ. ಇದು ಮಾನವ ಸಮಾಜದ ವಿವಿಧ ಆಯಾಮಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡಬಹುದು. ಈ ಕಲಾ ವಿಭಾಗದಲ್ಲಿ ವಿಷಯದ ಮೇಲೆ ಆಳವಾದ ಜ್ಞಾನವಿರುತ್ತದೆ. ಇತಿಹಾಸ ಮತ್ತು ಸಮಾಜಶಾಸ್ತ್ರ ಕಲಿಯುವ ಮೂಲಕ ನವೀನ ವಿಷಯಗಳನ್ನು ಅರಿತುಕೊಳ್ಳಬಹುದು. ಭಾಷಾ ಅಧ್ಯಯನದಿಂದ ನಿಮ್ಮ ಭಾಷೆಯ ಪರಿಪಕ್ವತೆಯ ಬೆಳೆಯುತ್ತದೆ. ಒಂದು ಭಾಷೆಯ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಬರುತ್ತದೆ ಮತ್ತು ಯಾವ ಕಾಲದಲ್ಲಿ ಅಥವಾ ಯಾವ ರಾಜ್ಯಗಳು ಆಳುವ ಸಮಯದಲ್ಲಿ ಯಾವ ಭಾಷೆಯನ್ನು ಉಪಯೋಗಿಸುತ್ತಿದ್ದರು ಎಂದು ತಿಳಿಯಲು ಸಹಾಯವಾಗುತ್ತದೆ. ಮತ್ತು ಸಮಾಜದಲ್ಲಿ ನೈತಿಕತೆ, ಜಾತಿ, ಭೇದ ಭಾವ, ಲಿಂಗ ತಾರತಮ್ಯ ಇತ್ಯಾದಿ ವಿಷಯಗಳ ಬಗ್ಗೆ ನೀವು ಮಾತನಾಡಬೇಕೆಂದರೆ ಅದರ ಬಗ್ಗೆ ತಿಳಿಯಬೇಕು. ಅದು ಕಲಾ ವಿಭಾಗದಲ್ಲಿ ಸಮಾಜಶಾಸ್ತ್ರದಿಂದ ಸಾಧ್ಯವಾಗುತ್ತದೆ. ನಂತರ ಕನ್ನಡ ಭಾಷೆಯ ಅಧ್ಯಯನದೊಂದಿಗೆ ನಿಖರವಾದ ಸಮೃದ್ಧ ಕನ್ನಡವನ್ನು ಬಳಸಿ ಜನರಲ್ಲಿ ಮತ್ತು ರಾಜ್ಯದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮತ್ತು ಗೌರವ ಮೂಡಿಸಬಹುದು. ನೀವು ಈ ಕಲಾ ವಿಭಾಗದಿಂದ ನಂತರ ಮುಂದಿನ ಓದಿಗೆ ಹೋಗಬಹುದೆಂದರೆ ಯಾವ ರೀತಿ ಕೋರ್ಸ್ ಇರುತ್ತವೆ ಅಂದರೆ BA ಇನ್ ಜರ್ನಲಿಸಂ, ಹಿಸ್ಟರಿ, ಕನ್ನಡ ಲಿಟ್ರೇಚರ್, ಸೋಷಿಯಾಲಜಿ, ನಂತರ MA, ನೀಟ್ ಮತ್ತು KS, IAS ಪರೀಕ್ಷೆಗಳಿಗೆ ಸಹ ಇದು ಉಪಯೋಗವಾಗುತ್ತದೆ. ನೀವು ನಿಮ್ಮ ಓನ್ ಆಗಿ ಫಿಲ್ಮ್ ಮೇಕಿಂಗ್ ಮತ್ತು ಕಂಟೆಂಟ್ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಮೀಡಿಯಾ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ. ಧನ್ಯವಾದ.